ಒಂದು ನಿಮಿಷ ಸರ್ ನಮಸ್ತೆ. ಇದು AW ಚಾನಲ್. ನೀವು ಜನರಿಗಾಗಿ ಒಂದು ಅಭಿಪ್ರಾಯ ಹೇಳ್ತೀರಾ, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ. ಸರ್ ನೋಡಿ, ಒಳ್ಳೆಯ ಸರ್ಕಾರ ಅಂತ ಹೇಳಿದ್ರೆ ಒಳ್ಳೆಯದಾಗಿ ಎಲ್ಲ ಕೆಲಸಗಳು ಮಾಡಬೇಕು. ಇವರಂಥ ಕೆಲಸಗಳು ಇನ್ನೂ ಯಾರೂ ಬೇಡಿ. ನಾವು ಆ ಥರ ಇವ್ರ ಸರ್ಕಾರ ಅಂತ ಕೆಲಸಗಳು ಇನ್ನು ಯಾರೂ ಬೇಡಿ. ಇವ್ರಿಗೆ ಜ್ಞಾನ ಬಂದಾಗ ಎಂಡ ಕುಡಿದ್ಬಿಟ್ಟು ಮಾತಾಡ್ತಾರಲ್ಲ, ಆ ರೀತಿ ಮಾತುಕತೆಗಳು ಇವ್ರದ್ದು ಭಾರಿ ಇದಾಗೋಯ್ತು. ಇವ್ರ ಪಕ್ಷನೇ ಆಗಲಿ ಅವ್ರ ಪಕ್ಷನೇ ಆಗಲಿ ಕರೆಕ್ಟಾಗಿ ಅಧಿಕಾರ ನಡೆಸೋಂಥವ್ರು ಬಂದರೆ ಪ್ರತಿಯೊಬ್ಬರು ಸಾರ್ವಜನಿಕರಿಗೆಲ್ಲ ಭಾರಿ ಒಳ್ಳೆಯದು. ಇವರಂಥವರೆಲ್ಲ ಬಂದ್ಬಿಟ್ರೆ ದೇಶ ಇನ್ನೂ ಸ್ವಲ್ಪ ಇದೆ, ಹಾಳಾಗ್ಬಿಡುತ್ತೆ. ಸರ್, ಇವಾಗ ಒಂದು ಕಡೆ ನಾವು ಈ ಥರ ನಾನು ಈ ಪಕ್ಷ ನೀವು ಆ ಪಕ್ಷ ಅನ್ನೋ ಥರ ಎಲ್ಲ ಒಂದು ಭೇದ ಭಾವ ಬರುತ್ತಲ್ಲ, ಒಳಗಡೆ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ನನಗಿಲ್ಲ. ಅಲ್ಲಲ್ಲ, ಅವ್ರು ಚೆನ್ನಾಗಿರ್ತಾರೆ, ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಅವ್ರು ಚೆನ್ನಾಗೇ ಇರ್ತಾರೆ. ಹಾಳಾಗೋರು ನಾವು, ಪಬ್ಲಿಕ್ಕು ಹಾಳಾಗೋದು, ಅವ್ರು ಹಾಳಾಗಲ್ಲ. ಯಾವಾಗಲೂ ಪಬ್ಲಿಕ್ಕೇ ಹಾಳಾಗೋದು. ಅದೇ ಬಡವನ ಕೋಪ ದೌಡನ ಮೂಲ ಅಂತ ಹೇಳ್ತಾರಲ್ಲ, ಹಂಗೆ. ಪಬ್ಲಿಕ್ಗೆ ಗೊತ್ತಾಗುತ್ತೆ ಸರ್ ಈ ಥರ. ಪಬ್ಲಿಕ್ ಗೊತ್ತಾಗುತ್ತೆ. ನಿಮ್ಮನ್ನು ಮಾತಾಡಿದ್ರೆ ನಮ್ಮನ್ನ ಏನು ಮಾಡ್ತೀರ ಅನ್ನೋದೇ ಭಯ ಜನಗಳಿಗೆ. ಅದು ಇರೋದು ನಾವು ಹೋಗ್ತಾ ಇರೋದು ಆ ಭಯದಲ್ಲಿ ಜನ ಪಬ್ಲಿಕ್ ಓಡಾಡ್ತಾ ಇದ್ದಾರೆ ಅಷ್ಟೇ. ರೊಚ್ಚಿಗೆ ಎದ್ದುಬಿಟ್ರೆ ಕಷ್ಟ ಇದೆ. ಸರ್ಕಾರ ಇದ್ರೆ ಚಂದ ಅಂತ ಅನ್ನಿಸ್ತದೆ. ಅದು ಒಂದು ಸರ್ಕಾರ, ಒಳ್ಳೆ ವ್ಯಕ್ತಿಗಳು ಬರಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ನನಗೆ ಒಬ್ಬನಿಗಂತಲ್ಲ, ಎಲ್ಲರಿಗೂ ಸಾರ್ವಜನಿಕರಿಗೂ ಒಳ್ಳೇದಾಗಬೇಕು ಅಂಥ ಅಧಿಕಾರಿಗಳು ಬರಬೇಕು, ಅಂಥ ರಾಜ್ಯಭಾರ ಮಾಡೋರು ಬರಬೇಕು. ಆಗ ಎಲ್ಲರಿಗೂ ಒಳ್ಳೆಯದು. ಇವರಂಥ ರಾಜಕಾರಣಿಗಳು ನನ್ನ ಜೀವಮಾನದಲ್ಲೇ ನೋಡಲಿಲ್ಲ. ಇದ್ದರು, ಗುಂಡೂರಾವ್ ಇದ್ದರು, ರಾಮಕೃಷ್ಣ ಹೆಗಡೆ ಇದ್ದರು, ಮೊಯ್ಲಿ ಇದ್ದರು. ಅವರಲ್ಲಿ ಮತ್ತು ಇವರಲ್ಲಿ ಏನೇನು ಚೇಂಜಸ್ ನೋಡಿದ್ದೀರಾ? ಚೇಂಜಸ್ ಇವರಲ್ಲೇ, ಇವ್ರಿಗೆ ಏನೇನು ಬೇಕೋ ಅದು ಚೇಂಜಸ್ ಆಯ್ತೇ ಇರುತ್ತೆ. ಓಕೆ. ಬಡವ್ರಿಗಂತೂ ಏನೂ ಆಯ್ತೇ ಇಲ್ಲ. ಏನಕ್ಕೆ ಸರಿಯಾಗಿರೋ ಒಂದು ಇದು ಸಿಗ್ತಿಲ್ಲ? ಬಡವರಿಗೆ ಬೇಕಾಗಿರೋ ಒಂದು ಬೆನಿಫಿಟ್ ಡೆವಲಪ್ಮೆಂಟ್ಸ್ ಎಲ್ಲ ಏನಕ್ಕೆ ಸಿಗ್ತಿಲ್ಲ ಅಂತ ಜನಗಳಿಗೆ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇವರೇ ಹೊಡ್ಕೊತಿದ್ದಾಗ ನಮಗೇನು ಸಿಗುತ್ತೆ? ಸಿಗಲ್ಲ. ಬಡ ಜನರು ಬಡವರಾಗೇ ಇರಬೇಕು, ಅವರು ಅವರಾಗೇ ಇರ್ತಾರೆ. ಅವ್ರನ್ನ ಯಾರು ಏನು ಮಾತಾಡೋಂಗಿಲ್ಲ. ಸೊ ಈಗ ಈ ಗ್ಯಾರಂಟಿ ಎಲ್ಲ ಕೊಟ್ರಲ್ಲ, ಇದರಿಂದ ನಮಗೆ ಲಾಭ ಇದೆಯಾ ನಷ್ಟ ಇದೆಯಾ? ಏನು ಹೇಳಿ? ಈ ಗ್ಯಾರಂಟಿಗಳೆಲ್ಲ ಕೊಟ್ರಲ್ಲ, ಇದರಿಂದ ಲಾಭ ಇದೆಯಾ ನಷ್ಟ ಇದೆಯಾ ನಮಗೆ? ಅದು ಅವರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಂಥ ಗ್ಯಾರಂಟಿಗಳಿದೆ. ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಗೆಲುವಿಗೋಸ್ಕರ, ಅವರು ಇದಕ್ಕೋಸ್ಕರ ಅವರು ಮಾಡಿಕೊಂಡು ಗ್ಯಾರಂಟಿ ಐಟಮ್ಗಳು ಕೊಟ್ಟಿರೋದು. ಹಂಗೆ ಒಳ್ಳೆಯ ರೀತಿಯಲ್ಲಿ ಅವರು ಸಲಹೆ ಮಾಡಿ ಕೆಲಸಗಳ ಕಾರ್ಯಕ್ರಮಗಳೆಲ್ಲ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದು ಮಾಡಿಬಿಟ್ಟು ಅವ್ರು ಗೆಲ್ಲಿ, ಅದು ಒಳ್ಳೆ ಲೀಡರ್ ಅಂತ ಹೇಳ್ತೀವಿ. ದುಡ್ಡು ಕೊಟ್ಬಿಟ್ಟು ಗೆಲ್ಲೋದು ಲೀಡರ್ ಅಲ್ಲ. ಇಲ್ಲಿ ಮಾಡೋ ಕೆಲಸಗಳಿದೆಯಲ್ಲ, ಹಂಗೆ ಆಯ್ತದೆ. ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆ ಲೀಡರ್ ಆಗಬೇಕು. ದುಡ್ಡು ಕೊಟ್ಬಿಟ್ಟು ಲೀಡರ್ ಆಗೋದಲ್ಲ. ಒಬ್ಬ ಮನುಷ್ಯ ಅವನ ವ್ಯಕ್ತಿತ್ವದ ಮೇಲೆ ಅವನ ಕರೆದು ಬನ್ನಿ ಅಂತ ಕರೀಬೇಕು. ನೀವು ಬೇಡ ಹೋಗು ಅನ್ನಬಾರ್ದು. ಹಂಗಿದ್ರೆ ಸರ್ಕಾರ ಚಂದ. ಆ ಥರ ಭೇದ ಭಾವ ಇದೆಯಾ ಸರ್ ಈ ಪಕ್ಷದಲ್ಲಿ? ಇವರೇ ಬೇಕಾಗಿದೆ ಅಲ್ಲಲ್ಲ, ಅವ್ರವ್ರಿಗೆ ಏನೇನು ಬೇಕೋ ಅವ್ರು ನೋಡಿ ಅವ್ರು ಹೆಂಗೆ ಕಚ್ಚಾಡ್ತಾರೆ. ಹೌದು, ಈ ಪಕ್ಷದವರು ಕಚ್ಚಾಡ್ತಾರೆ, ಆ ಪಕ್ಷದವರು ಕಚ್ಚಾಡ್ತಾರೆ. ಯಾರು ಕರೆಕ್ಟಾಗಿದ್ದಾರೆ ಇವರು? ಒಬ್ಬ ಮನುಷ್ಯ ಹುಟ್ಟಿದ್ದೀವಿ, ಸಾಯಲೇಬೇಕು. ಅದಕ್ಕೆ ಪಬ್ಲಿಕ್ಕಾಗಿ ಇವಾಗ ಹೇಳ್ತಿರೋದು ಕೇಳೋದಕ್ಕೆ. ಅದಕ್ಕೇನು ಇದಿಲ್ಲ. ಅವರು ಮಾಡೋ ಕೆಲಸ ಶ್ರದ್ಧೆ ಇರಬೇಕು, ಜನಗಳಲ್ಲಿ ಪ್ರೀತಿ ವಿಶ್ವಾಸ ಮೂಡಿಸ್ಕೋಬೇಕು ಯಾವಾಗಲೂ. ಅವರು ಅದಿಲ್ಲದೇ ಇವರು ಅದು ಮಾಡಿದ್ರೆ ಇವರಲ್ಲಿ ಏನು ಪ್ರಯೋಜನ ಇಲ್ಲ. ಇವ್ರದ್ದು ಇನ್ನು 100 ವರ್ಷ ಆದ್ರೂ